ಹಾಯ್ ವೆರಿ ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಅದೇ ರೀತಿ ಎಲ್ಲರೂ ಚೆನ್ನಾಗಿರಬೇಕು. ವೆಲ್ಕಮ್ ಟು ಮೈ ಚಾನಲ್ ಸಾಯಾಸ್ ಕಿಚನ್. ನಾನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋಂಥ ವಿಡಿಯೋ ಬಂದ್ಬಿಟ್ಟು, ಇವತ್ತು ಮಂಡೇ ಮಾರ್ನಿಂಗ್ ನಾನು ನಮ್ಮ ಮನೇಲಿ ಪೂಜೆ ಮಾಡ್ಕೊಂಡಿದ್ದೆ. ಆ ಪೂಜೆ ಯಾವ ರೀತಿ ಇತ್ತು ಅಂತ ಸಿಂಪಲಾಗಿ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಯಾಕಂದರೆ ನನಗೂ ತುಂಬ ಪೂಜೆ ಎಲ್ಲ ಮಾಡೋದು ಇಷ್ಟ. ಮತ್ತು ತುಂಬ ಜನಕ್ಕೂ ನನ್ನ ವೀಡಿಯೋಸ್ ಅಟ್ರಾಕ್ಟ್ ಆಗಿರೋದೇ ಪೂಜಾ ವೀಡಿಯೋಸು, ಪೂಜಾ ವ್ಲಾಗ್ಸಿಂದ. ಸೊ ಹಾಗಾಗಿ ನನಗೂ ಇಷ್ಟ. ಸೊ ಹಾಗಾಗಿ ನಾನು ಮಂಡೇ ಯಾವ ರೀತಿ ಪೂಜೆ ಮಾಡಿಕೊಂಡೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಇದು ಬಂದ್ಬಿಟ್ಟು ತುಂಬ ಸಿಂಪಲ್ ಪೂಜೆ, ಪಂಚೋಪಚಾರ ಪೂಜೆ ಅಂತಾರೆ. ಡೈಲಿ ಎಲ್ಲರೂ ಮಾಡೋದು ಪಂಚೋಪಚಾರ ಪೂಜಾನೇ ಮೋಸ್ಟ್ಲಿ. ಪಂಚೋಪಚಾರ ಪೂಜೆ ಅಂದರೆ ಏನಪ್ಪ ಅಂದರೆ, ಇದು ಗಂಧಂ, ಪುಷ್ಪಂ, ದೀಪಂ, ಧೂಪಂ, ನೈವೇದ್ಯಂ, ಈ ಐದನ್ನ ಯೂಸ್ ಮಾಡಿಬಿಟ್ಟು ನಾವು ಪೂಜೆ ಮಾಡೋದನ್ನ ಪಂಚೋಪಚಾರ ಪೂಜೆ ಅಂತಾರೆ. ಯಾಕಂದರೆ ದೇವ್ರ ಮನೇಲಿ ಎಲ್ಲ ವೆಟ್ ಕ್ಲಾತಿಂದ ಕ್ಲೀನ್ ಮಾಡ್ಕೋಬೇಕಾದ್ರೆ ಆ ನೀರಲ್ಲಿ ನಾನು ಡೆಟಾಲು, ವೆನಿಗರ್, ಸರ್ಫ್ ಪೌಡರ್ ಆ್ಯಂಡ್ ಮತ್ತು ಇನ್ನೇನು ಅರಿಶಿನ, ಕರ್ಪೂರ ಎಲ್ಲನೂ ಹಾಕ್ತೀನಿ. ಒಂದೊಂದು ಸತಿ ಇಲ್ಲ ಅಂದರೆ ಜಸ್ಟ್ ಡೆಟಾಲು ಆ ಥರ ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೋತೀನಿ. ಎಲ್ಲನೂ ಕ್ಲೀನ್ ಮಾಡಿಕೊಂಡು ದೇವ್ರ ಮನೇಲಿರೋ ಪಾತ್ರೆಗಳು ಮತ್ತು ಫೋಟೋಸ್ ಎಲ್ಲನೂ ನಾನು ಫಸ್ಟು ಕ್ಲೀನಾಗಿ ನೆಲ ಒರೆಸ್ಕೊಂಬಿಟ್ಟು ಆಚೆ ಇಟ್ಬಿಟ್ಟು ಕೆಳಗಡೆ ಏನಾದರೂ ಹಾಕ್ಬಿಟ್ಟು ನಾನು ದೇವ್ರ ಫೋಟೋಸ್ ಎಲ್ಲ ಇಡ್ತೀನಿ. ಸೊ ಆದಮೇಲೆ ಯಾವುದಾದ್ರೂ ಕ್ಲೀನ್ ಮಾಡ್ಕೋಬೇಕು ಪಾತ್ರೆಗಳು ಎಲ್ಲನೂ ತೊಗೊಂಡು ನಾನು ಸಿಂಕಲ್ಲಿ ಹಾಕ್ಕೊಂಡು ಕ್ಲೀನಾಗಿ ಹುಣ್ಸೆಹಣ್ಣು ಮತ್ತು ಪೀತಾಂಬರಿ ಮತ್ತು ಲೆಮನ್ನು ಯಾವುದಿದ್ರೆ ಅದು, ಮತ್ತು ಇದು ಲಿಕ್ವಿಡ್ ಬರುತ್ತಲ್ವಾ, ವಿಮ್ ಲಿಕ್ವಿಡು, ಅದನ್ನು ಹಾಕ್ಕೊಂಡು ಕ್ಲೀನಾಗಿ ಪಾತ್ರೆಗಳೆಲ್ಲನೂ ವಾಶ್ ಮಾಡ್ತೀನಿ. ನೋಡಿ, ಜಾಸ್ತಿ ಹೂವಿಟ್ಟು ಮನೇಲಿ ದೇವ್ರ ಮನೇಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇರುತ್ತೆ. ದೇವ್ರ ಮನೆ ಅಂತೂ ಹಾಗೇ ನೋಡ್ತಾ ಇರಬೇಕು ಅನಿಸುತ್ತೆ. ದೇವ್ರ ಮನೆಯೂ ಮತ್ತು ಮನೆ ಕಿಚನು ಯಾವಾಗೂ ಕ್ಲೀನಾಗಿ ಇರಬೇಕು. ಆವಾಗೇ ನಮಗೆ ಮನಸ್ಸೂ ನೆಮ್ಮದಿಯಾಗಿರುತ್ತೆ, ಒಂಥರ ಪಾಸಿಟಿವ್ ವೈಬ್ ಸಿಗುತ್ತೆ. ಸೊ ನೋಡ್ಬೋದು, ಇದು ಬಂದ್ಬಿಟ್ಟು ನಾನು ನಮ್ಮ ಮನೇಲಿ ಇಡ್ಲಿ ಇದೆ. ಸೊ ಒಂದು 4 ಇಡ್ಲನ್ನ ನಾನು ಚೆನ್ನಾಗಿ ಹೀಟ್ ಮಾಡಿಬಿಟ್ಟು, ಸೊ ಸಾಂಬ್ರಾಣಿ ಪೌಡರ್ ಬರುತ್ತಲ್ಲ ನೈವೇದ್ಯ ಮಾಡೋದು, ಅದು ಬಂದ್ಬಿಟ್ಟು ಕೆಮಿಕಲ್ಸ್ ಇರಲ್ಲ, ಕೆಮಿಕಲ್ಸ್ ಫ್ರೀ. ತುಂಬ ಅಂದರೆ ವಾಸನೆ ಎಲ್ಲ ನ್ಯಾಚುರಲ್ ಆಗಿರುತ್ತೆ, ಘಮ್ ಅಂತ ಇರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸಾಂಬ್ರಾಣಿ ಪೌಡರ್ ಅಂತೂ. ಅದು ಹಾಕ್ತಾ ಇದ್ರೇ ಒಂಥರ ಎಷ್ಟು ಮನಸ್ಸಿಗೆ ಒಂಥರ ನೆಮ್ಮದಿ ಅನಿಸುತ್ತೆ. ನಾನು ದೇವ್ರ ಮನೇಲಿ ಪೂಜೆ ಮಾಡಬೇಕಂದ್ರೆ ಆಲ್ವೇಸ್ಲಿ ನಾನು ನಮ್ಮ ಮನೇಲಿ ಟಿ ವಿಯಲ್ಲಿ ಆದರೂ ಅಥವಾ ಅಲೆಕ್ಸಾದಲ್ಲಿ ಆದರೂ ದೇವ್ರಿಗೆ ಸಂಬಂಧಪಟ್ಟಿರೋವಂಥ ವೀಡಿಯೋಸ್ ಆ್ಯಂಡ್ ಆಡಿಯೋಸ್ ಹಾಕ್ಕೊಂಡಿರ್ತೀನಿ. ನನಗೂ ಒಂಥರ ಚೆನ್ನಾಗಿ ಅನಿಸುತ್ತೆ. ಆಮೇಲೆ ಆಲ್ವೇಸ್ಲಿ ನಾನು ಡೈಲಿ ನಾರ್ತ್ ಈಸ್ಟ್ ಕಾರ್ನರಲ್ಲಿ ರಾಗಿ ಚೊಂಬಲ್ಲಿ ನೀರು ಹಾಕಿರ್ತೀನಿ. ಯಾರೆಲ್ಲ ಈ ರೀತಿ ಮಾಡ್ತಾರೆ ಕಾಮೆಂಟ್ ಮಾಡಿ. ಈ ವಿಡಿಯೋ ಹೇಗೆ ಅನ್ನಿಸ್ತಾ ಇದೆ, ಇಷ್ಟವಾದಲ್ಲಿ ಒಂದು ಲೈಕ್, ಶೇರ್, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ವೆರಿ ಮಚ್.